ಕೊನೆಗೂ ಜೈಲು ಸೇರಿದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಬಿಜೆಪಿಗೆ ಡಬಲ್ ಶಾಕ್. ವಾರದ ಒಳಗಾಗಿ ಇಬ್ಬರು ಶಾಸಕರು ಕಂಬಿ ಹಿಂದೆ. ಜೈಲು ಸೇರಿದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಬಿಜೆಪಿಗೆ ಡಬಲ್ ಶಾಕ್ ಎದುರಾಗಿದೆ. ಇದೀಗ ವಾರದ ಒಳಗಾಗಿ ಇಬ್ಬರು ಶಾಸಕರು ಕಂಬಿ ಹಿಂದೆ. ಕಳೆದ ವಾರ ಕೊಲೆ ಕೇಸಲ್ಲಿ ಭೈರತಿ ಬಸವರಾಜ್ ಜೈಲು ಪಾಲು. ಈಗ ಲಂಚದ ಕೇಸಲ್ಲಿ ಜೈಲು ಸೇರಿದ ಚಂದ್ರು ಲಮಾಣಿ. ಕೆಲ ತಿಂಗಳ ಹಿಂದೆ ಮುನಿರತ್ನ ಕೂಡ ಜೈಲಿಗೆ ಹೋಗಿದ್ರು. ಬಿಜೆಪಿ ಶಾಸಕರಿಗೆ ಟೈಮ್ ಸರಿ ಇಲ್ವಾ? ಮಾಡಿದ ತಪ್ಪಿಗೆಲ್ಲ ಬಿಜೆಪಿ ಶಾಸಕರಿಗೆ ಕಳಂಕ. ಬಿಜೆಪಿ ಶಾಸಕರನ್ನ ಟಾರ್ಗೆಟ್ ಮಾಡಿದ್ಯಾ ಸರ್ಕಾರ? ವಿಜೇಂದ್ರ ಅವರೇ, ಎಲ್ಲಾದ್ರೂ ಜ್ಯೋತಿಷ್ಯ ಆದ್ರೂ ಕೇಳಿ, ಗ್ರಹಗತಿ ಸರಿ ಇದೆಯಾ ಚೆಕ್ ಮಾಡಿಸಿ ಒಂದ್ಸತಿ. ಪ್ರಸಕ್ತ ಬೆಳವಣಿಗೆಗಳಿಂದ ಕಮಲಕ್ಕೆ ಕಳಂಕದ ಕೆಸರು ಬಡಿತಾ ಇದ್ದಾರೆ. ಜೈಲು ಸೇರಿದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಇದೀಗ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಬಿಜೆಪಿಗೆ. ಕಳೆದ ವಾರ ಸಹಿತ ನಾವು ಗಮನಿಸಿದ್ದೀವಿ, ಭೈರತಿ ಬಸವರಾಜ್ ಸಹಿತ ಜೈಲು ಪಾಲಾದ್ರು. ಅದಾದ ಮೇಲೆ ಇದೀಗ ಚಂದ್ರು ಲಮಾಣಿ, ಈ ಹಿಂದೆ ಮುನಿರತ್ನ ಕೂಡ ಜೈಲಿಗೆ ಹೋಗಿ ಬಂದಿದ್ರು. ಅಂದ್ರೆ ಒಂದರ ಮೇಲೆ ಒಂದು ಶಾಕ್ ಎದುರಾಗ್ತಾ ಇರುವಂತದ್ದು. ಬಿಜೆಪಿ ಶಾಸಕರಿಗೆ ಟೈಮ್ ಸರಿ ಇಲ್ವಾ? ಮಾಡಿದ ತಪ್ಪಿಗೆಲ್ಲ ಬಿಜೆಪಿ ಶಾಸಕರಿಗೆ ಕಳಂಕ ಬರ್ತಾ ಇದೆಯಾ? ಬಿಜೆಪಿ ಶಾಸಕರನ್ನ ಟಾರ್ಗೆಟ್ ಮಾಡಿದ್ಯಾ ಸರ್ಕಾರ? ಒಂದು ಸತಿ ವಿಜೇಂದ್ರ ಅವರು ಜ್ಯೋತಿಷ್ಯ ಕೇಳೋದು ಒಳ್ಳೇದು. ಗ್ರಹಗತಿ ಸರಿ ಇದೆಯಾ, ಏನಾಗ್ತಾ ಇದೆ, ಪಕ್ಷಗಳಲ್ಲಿ ಏನೆಲ್ಲ ನಡೀತಾ ಇದೆ. ಯಾಕಂದ್ರೆ 2028ರ ವಿಧಾನಸಭೆ ಎಲೆಕ್ಷನ್ ಅನ್ನ ಮುಂದಿಟ್ಕೊಂಡು ಈಗಾಗಲೇ ಶತಾಯಗತಾಯ ಪ್ರಯತ್ನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಮೈತ್ರಿ ಪಕ್ಷವಾಗಿ ಕೆಲಸವನ್ನ ಮಾಡ್ತಾ ಇದೆ. ಹೀಗಾಗಿ ನಿನ್ನೆ ಅಷ್ಟೇ ಚಂದ್ರು ಲಮಾಣಿ ಲಂಚದ ವಿಚಾರಕ್ಕೆ ಸಿಕ್ಕಾಕೊಳ್ತಾರೆ. ಮಾಡಿದ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸ್ತಿರುವಂಥದ್ದು. ಹೀಗಾಗಿ ಈ ಹಿಂದೆ ಸಹಿತ ಭೈರತಿ ಬಸವರಾಜ್, ಈಗ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭೈರತಿ ಬಸವರಾಜ್ ಸಹಿತ ಜೈಲು ಪಾಲಾಗಿರುವಂಥದ್ದು. ಇದೀಗ ನಿನ್ನೆ 11 ಲಕ್ಷ ಲಂಚದ ಬೇಡಿಕೆಯನ್ನ ಇಟ್ಟಿರ್ತಾರೆ. ಅದರಲ್ಲಿ 5 ಲಕ್ಷ ಕಮಿಷನ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸಿಕ್ಕಾಕೊಳ್ತಾರೆ ಚಂದ್ರು ಲಮಾಣಿ ಮತ್ತು ಅವರ ಇಬ್ಬರು PA. ಇದೀಗ ಮೂವರನ್ನ ಪರಪ್ಪನ ಅಗ್ರಹಾರಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು. ಅದಾದ್ಮೇಲೆ ಗಮನಿಸಿದ್ವಿ, ಈಗ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಸತತವಾಗಿ ಕಾನೂನು ಪ್ರಯತ್ನವನ್ನ ಮಾಡ್ತಾರೆ, ಕಾನೂನು ಹೋರಾಟವನ್ನ ಸಹಿತ ಮಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ಗಮನಿಸ್ತಾ ಇದ್ವಿ ಬಿಜೆಪಿಗೆ ಒಂದರ ಮೇಲೆ ಒಂದು ಶಾಕ್ ಎದುರಾಗ್ತಾ ಇರುವಂತದ್ದು. ಇದೀಗ ಒಂದ್ ಕಡೆ ನಿನ್ನೆ ಚಂದ್ರು ಲಮಾಣಿ ಲಂಚದ ವಿಚಾರಕ್ಕೆ ಸಿಕ್ಕಾಕೊಳ್ತಾರೆ ಲೋಕಾಯುಕ್ತ ಬಲೆಗೆ. ಅದಾದ್ಮೇಲೆ ಅರೆಸ್ಟ್ ಆಗಿದೀಗ ಜೈಲು ಸೇರಿರುವಂತದ್ದು. ಈ ಹಿಂದೆ ಸಹಿತ ಭೈರತಿ ಬಸವರಾಜ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾದ್ರು. ಸೊ ಇಲ್ಲಿ ಏನೋ ಒಂದು ಪ್ಲಾನ್ ಅನ್ನ ಇಟ್ಕೊಂಡು ನಡೀತಾ ಇದೆ ಬಿಜೆಪಿ. 2028ರ ವಿಧಾನಸಭೆ ಎಲೆಕ್ಷನ್ ಅನ್ನ ಮುಂದಿಟ್ಕೊಂಡು ಗೆದ್ದೇ ಗೆಲ್ಬೇಕು ಅನ್ನುವಂತ ಒಂದಿಷ್ಟು ಪ್ಲಾನ್ ಅಲ್ಲಿ ಮುಂದೂಡಿದ್ರೆ, ಬಟ್ ಇದೆಲ್ಲವೂ ಇಲ್ಲಿ ಚಿತ್ರಣವೇ ಬದಲಾಗುತ್ತಾ ಅನ್ನುವಂತಹ ರೀತಿಯಲ್ಲಿ ನಡೀತಾ ಇದೆ. ಸರಿ, ಈಗಾಗಲೇ ಏನು ನಿನ್ನೆ ನಡೆದಂತ ಒಂದು ಪ್ರಕರಣ ಇದೆ. ಚಂದ್ರು ಲಮಾಣಿ ಅವರು ರೆಡ್ ಹ್ಯಾಂಡೆಡ್ ಆಗಿ ಲೋಕಾಯುಕ್ತ ಬಲೆಗೆ ಕೂಡ ಸಿಕ್ಕಾಕೊಂಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಅವರು ಕೂಡ ಅಷ್ಟೇ ಬಂಧನದಲ್ಲಿದ್ದಾರೆ. ಲೋಕಾಯುಕ್ತ ಪೊಲೀಸರು ಕೂಡ ಅವರನ್ನ ಈಗಾಗಲೇ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಈ ಹಿಂದಿನ ಪ್ರಕರಣಗಳನ್ನ ಕೂಡ ಗಮನಿಸ್ತಾ ಹೋದ್ರೆ, ಜೊತೆಗೆ ಈ ಹಿಂದೆ ಕೂಡ ಅಷ್ಟೇ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರು ಕೂಡ ಅಷ್ಟೇ ಮೊನ್ನೆವರೆಗೂ ಸಹ SIT ಕಸ್ಟಡಿಯನ್ನ ಅನುಭವಿಸ್ತಿದ್ರು. ಈಗ ನ್ಯಾಯಾಂಗ ಬಂಧನಕ್ಕೂ ಅವ್ರಿಗೂ ಕೂಡ ನೀಡಲಾಗಿದೆ. ಜೊತೆಗೆ ಇದಕ್ಕೂ ಹಿಂದೆ ನೋಡ್ತಾ ಹೋದ್ರೆ ಒಂದಿಷ್ಟು ದಿನಗಳ ಹಿಂದೆ ಕೂಡ ಇದೇ ರೀತಿಯಾದಂತ ಒಂದು ಪರಿಸ್ಥಿತಿ ಕೂಡ ಉಂಟಾಗಿತ್ತು. ಒಟ್ಟಾರೆ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಶಾಸಕರಿಗೆ ಈ ರೀತಿಯಾದ ಒಂದಿಷ್ಟು ಘಟನೆಗಳು ಆಗ್ತಾನೆ ಇದೆ. ಯಾಕೆ ಈ ರೀತಿಯಾಗಿ ಬಿಜೆಪಿ ಶಾಸಕರಿಗೆ ಈ ರೀತಿಯಾದಂತ ಒಂದಿಷ್ಟು ಕಹಿ ಘಟನೆಗಳಾಗ್ತಾ ಇದೆ ಅಂತ ಕೂಡ ಗಮನಿಸ್ತಾ ಹೋಗ್ಬೋದು. ಜೊತೆಗೆ ಎಲ್ಲ ಒಂದ್ ಕಡೆ ಏನಾದ್ರೂ ಸರ್ಕಾರದ ಪರವಾಗಿ ಇರ್ತಕ್ಕಂಥವ್ರು, ಸರ್ಕಾರದ ಭಾಗವಾಗಿರ್ತಕ್ಕಂಥವ್ರು ಏನಾದ್ರೂ ಬಿಜೆಪಿ ಶಾಸಕರಿಗೆ ಎಲ್ಲೋ ಒಂದ್ ಕಡೆ ಟಾರ್ಗೆಟ್ ಮಾಡಿದ್ದಾರಾ? ಪದೇ ಇವರೇ ಯಾಕೆ ಈ ರೀತಿಯಾಗಿ ಒಂದ್ ರೀತಿಯಾಗಿ ಮುಷ್ಕರಕ್ಕೆ ಒಳಪಡುವಂತದ್ದು, ಈ ರೀತಿಯಾದ ವಾತಾವರಣಗಳು ಪದೇ ಸನ್ನಿವೇಶಗಳು ಉಂಟಾಗ್ತಿದೆ? ಯಾಕೆ ಬಿಜೆಪಿ ಪಕ್ಷಕ್ಕೆ ಈ ರೀತಿಯಾಗಿ ಪದೇ ಡ್ಯಾಮೇಜ್ ಆಗುವಂತ ಪರಿಸ್ಥಿತಿ ಕೂಡ ಉಂಟಾಗ್ತಿದೆ ಅಂತ ಒಂದಿಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಿದೆ. ಆದ್ರೆ ಸದ್ಯದ ಮಟ್ಟಿಗೆ ಬಿಜೆಪಿ ಇದನ್ನ ಯಾವ ರೀತಿಯಾಗಿ ಓವರ್ಕಮ್ ಮಾಡುತ್ತೆ, ಇದರ
ಹಿನ್ನೆಲೆ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ, ಇದನ್ನ ಯಾವ ರೀತಿಯಾಗಿ ಡಿಫೆಂಡ್ ತೆಗೆದುಕೊಂಡು ಯಾವ ರೀತಿಯಾದ ಸ್ಟ್ಯಾಂಡ್ ಗಳನ್ನ ತೆಗೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದೇ ಒಂದಿಷ್ಟು ಕುತೂಹಲ ಮೂಡಿಸುವಂತ ಸಂಗತಿ ಮಂಜರಿ. ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗೆ.